ಸೊ ಇದು ಗಾಣ ಸಂದೀಪ್ ಸರ್ ಅವರ ಒಂದು ಎತ್ತಿನ ಗಾಣ ಸರ್. ಕಳೆದ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ರಿ ಇದ್ರ ಬಗ್ಗೆ. ಶಾರ್ಟ್ ಆಗಿ ಹೇಳೋದಾದ್ರೆ ಸರ್, ಈಗ ಗಾಣ ಮಾಮೂಲಿ ನಡೀತಾ ಇದೆ ಮೇಡಮ್. ತುಂಬಾ ಆಮೇಲೆ ಪರಿಶುದ್ಧವಾದ ಎಣ್ಣೆಗೋಸ್ಕರ ಗಾಣ ಅಂತ ಮಾಡಿದ್ದೆ, ಆರ್ಗ್ಯಾನಿಕ್ ಆಯಿಲ್ಗೋಸ್ಕರ ನಡೀತಾ ಇದೆ ಮೇಡಮ್. ಇವಾಗ ಒಂದು ಸ್ವಲ್ಪ ಕಾಯಿ ರೇಟ್ ಎಲ್ಲ ತುಂಬ 33 ಸಾವಿರ ಆಗಿದೆ. ಸೊ ಅದರಿಂದ ರೇಟ್ಸು ತುಂಬ ಫ್ಲಕ್ಚುಯೇಟ್ ಆಗುತ್ತೆ. ನಾವು ಇವಾಗ 1,000 ರೂಪಾಯಿ ಮಾರಬೇಕಾಗತ್ತೆ ಕೊಬ್ಬರಿ ಎಣ್ಣೆನ. ಸೊ ಅದು ಗ್ರಾಹಕರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ನಮ್ಮ ಕಾಯಿ ಬಂದರೆ ನಾನೆಲ್ಲ 500-600ಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲ ಇವಾಗ ಹೊರಗಡೆ ಕೊಬ್ಬರಿ ಎಣ್ಣೆ ಅಷ್ಟೇ 500 ರೂಪಾಯಿಗೆ ಮಾರ್ತಾ ಇದ್ದಾರೆ. ಸೊ ನಮ್ದೇನು ಅಂದರೆ ನಮ್ಮದೇ ತೆಂಗಿನ ಮರ ಇರೋದ್ರಿಂದ ಇವಾಗ ಕಾಯಿ ಸುಲಿಸ್ಬೇಕು. ನಾವೊಂದು 20-25 ಸಾವಿರ ಕಾಯಿ ಸುಲಿಸ್ಬೇಕು, ಎಲ್ಲ ಅಟ್ಟದಲ್ಲಿದೆ. ಸೊ ಅದರಿಂದ ಒಂದು ಸ್ವಲ್ಪ ಹೋಲ್ಡ್ ಮಾಡಿದ್ದೀವಿ. ಒಂದು ಗಾಣ ನಡೆಯುತ್ತೆ. ಒಂದು ಕೊಬ್ಬರಿ ಎಣ್ಣೆ, ಇದು ಕಡಲೆಕಾಯಿ ಎಣ್ಣೆಗೆ ನಾರ್ಮಲಾಗಿ ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಸಾಸಿವೆ ಎಣ್ಣೆ ಎಲ್ಲ ನಡೀತಾ ಇದೆ. ಕೊಬ್ಬರಿ ಎಣ್ಣೆ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ. ರೇಟು ತುಂಬ ಫ್ಲಕ್ಚುಯೇಟ್ ಆಗಿದೆ. 400 ರೂಪಾಯಿ ಕೊಡ್ತಿದ್ದು ಎಣ್ಣೆನ ಇವತ್ತು ನಾವು 1,000 ರೂಪಾಯಿ ಅಂದರೆ ಯಾರು ತೊಗೊಳಕ್ಕಾಗಲ್ಲ. ರೇಟ್ ಜಾಸ್ತಿ ಆಗಿರೋದ್ರಿಂದ ನಾವು ತೆಂಗಿನಕಾಯಿ ಹೆವಿ ಆಗಿದೆ ರೇಟು. ಇವಾಗ ಹೊರಗಡೆ ನೀವು ನಾರ್ಮಲ್ ಆಗಿ ಒಂದು ಎಣ್ಣೆ ತೊಗೊಳಕ್ಕೆ ಹೋದ್ರೂ ಅದನ್ನು ನಿಮಗೆ 450-500 ಹೇಳ್ತಾ ಇದ್ದಾರೆ. ಪ್ಯಾರಾಫಿನ್ ಆಯಿಲ್ ಇದಾಗಿರೋದು. ಸೊ ಅದರಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಕಡಿಮೆ ಮಾಡಿದ್ವಿ, ಕಡಲೆಕಾಯಿ ಎಣ್ಣೆ ಎಲ್ಲ ನಡೀತಾ ಇದೆ ಮೇಡಮ್, ಗಾಣ ನಡೀತಾ. ಸೊ ನಿಮ್ಮ ಒಂದು ಫಾರ್ಮ್ ಬಂದರೆ ಖುಷಿ ಆಗೋದೇನು ಅಂತಂದರೆ, ಸೊ ಎಲ್ಲರೂ ಒಂದೊಂದು ಕಲೆಕ್ಷನ್ಸ್ನ ಮಾಡ್ತಾರೆ. ಸೊ ಆ ರೀತಿ ನೀವು ವಾಚ್ ಕಲೆಕ್ಷನ್ಸ್ ಆಗಿರ್ಬೋದು, ಬೈಕ್ ಕಲೆಕ್ಷನ್ಸ್ ಆಗಿರ್ಬೋದು, ಸೊ ಈ ರೀತಿ ಒಂದು ಕ್ರೇಜ್ ಇರುತ್ತೆ ಕಲೆಕ್ಷನ್ಸು. ಸೊ ನೀವು ಇಲ್ಲಿ ಬಂಡಿ ಕಲೆಕ್ಷನ್ಸ್ಗಳನ್ನ ಮಾಡಿದ್ದೀರಾ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲೇ ತೋರಿಸ್ಬೇಕಿತ್ತು, ಬಟ್ ವಿಡಿಯೋದಲ್ಲಿ ಮಿಸ್ ಆಯಿತು. ಬನ್ನಿ ಇವತ್ತು ಇವರ ಫಾರ್ಮಲ್ಲಿ ಇರುವಂತಹ ಬಂಡಿ ಕಲೆಕ್ಷನ್ಸ್, ಎತ್ತಿನ ಬಂಡಿ ಕಲೆಕ್ಷನ್ಸ್ಗಳನ್ನು ನೋಡೋಣ. ಸೊ ಮೊದಲಿಗೆ ಇದು ನೋಡೋಣ ಸರ್. ಹಾಂ ಮೇಡಮ್. ಸೊ ಬನ್ನಿ. ಇದು ವಾಕ್ ಬಿಡೋಕ್ಕೋಸ್ಕರ ಅಂತ ಚಕ್ಡಿ ಅಂತ ಇಟ್ಕೊಂಡಿದ್ದೀವಿ. ಸೊ ಇದು ಮಹಾರಾಷ್ಟ್ರದ್ದು ಯೂಶಲಿ, ಅದರಿಂದ ಒಂದು ವಾಕ್ ಬಿಡೋಕ್ಕೆ ಅಂತ ತರಿಸ್ಕೊಂಡಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಇದನ್ನ ಚಕ್ಡಿ ಗಾಡಿ ಅಂತಾರೆ. ಸೊ ಇಲ್ಲಿ ಕೂತ್ಕೊಂಡು ಕಟ್ಟದಲ್ವಾ, ಮುಂದೆ ಕಟ್ಕೊಂಡು ಹೋಗುವಂಥದ್ದು. ಎಂತ ದೊಡ್ಡ ಎತ್ತರ ಕಟ್ಕೋಬಹುದು, ಹೆಂಗ್ ಬೇಕಾದ್ರೆ ಕಟ್ಬೋದು, ಆಮೇಲೆ ಟಚ್ ಆಗಲ್ಲ. ಸೊ ಅದರಿಂದ ವಾಕ್ ಬಿಡೋಕ್ಕೆ ತುಂಬ ನಾವು ಇವಾಗ ಹೆಂಗಾಗಿದೆ ಅಂದರೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದನ ನಡೆಸಬೇಕು ಅಂದರೆ ಕಾಲು ನೋವುತ್ತೆ ಅಂತ ಕೆಲವು ವಾಕ್ ಬಿಡೋಕ್ಕೋಸ್ಕರ ಒಂದು ಚಕ್ಡಿ ಗಾಡಿ ಅಂತ ಇಟ್ಕೊಂಡಿದ್ದೀವಿ. ಇದ್ರಲ್ಲಿ ರೇಸ್ ಮಾಡ್ತಾರೆ, ಚಕ್ಡಿ ಗಾಡಿ ರೇಸ್ ಕೂಡ ಮಾಡ್ತಾರೆ. ಮತ್ತೆ ಇಲ್ಲಿರೋದು ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ ಸರ್. ಈ ಗಾಡಿ ತುಂಬಾ ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತು ಈ ಗಾಡಿ. ಸೊ ಈ ಗಾಡಿ ಬಗ್ಗೆ ಹೇಳೋದಾದ್ರೆ, ಇದು ರೇಕ್ಲಾ ಗಾಡಿ ಅಂತ ಮೇಡಮ್. ಇದು ರೇಕ್ಲಾ ರೇಸ್ಗೆ ಯೂಸ್ ಮಾಡ್ತಾರೆ, ಕೇಳ್ಪಟ್ಟಿದ್ದೀರಾ ನೀವು? ತಮಿಳ್ನಾಡು ಕಡೆ ಎಲ್ಲ ರೇಕ್ಲಾ ರೇಸ್ ಮಾಡ್ತಾರಲ್ಲ, ಅದಕ್ಕೆ ಈ ಗಾಡಿ ಯೂಸ್ ಮಾಡ್ತಾರೆ. ಅಲ್ಲಿ ಕಾಂಗೆ ವಿಶೇಷತೆ ಅಲ್ಲಿ ತಮಿಳ್ನಾಡಲ್ಲಿ. ಬಟ್ ಅವ್ರೆ ನಮ್ಗೆ ಇವಾಗ ಏನ್ ಖುಷಿ ಅಂದ್ರೆ ನಮ್ಮ ಹಳ್ಳಿಕಾರ್ ಎತ್ಕೊಳ್ಳು ರೇಸ್ಗೆ ತುಂಬಾ ರೂಲ್ ಮಾಡ್ತಾ ಇದೆ ತಮಿಳ್ನಾಡಲ್ಲಿ. ಇವತ್ತು ಒಂದು ಕಾಂಗೇಮ್, ಒಂದು ಹಳ್ಳಿಕಾರ್ ಎತ್ತು ಬಿದ್ದೋರಿಗಳನ್ನ ಹಾಕೊಂಡು ಇವತ್ತು ರೇಸ್ ಮಾಡ್ತಾ ಇದ್ದಾರೆ. ತುಂಬಾ ಸ್ಪೀಡ್ ನ ಮ್ಯಾಚ್ ಮಾಡ್ತಾ ಇದೆ. ಅದಕ್ಕಿಂತ ಯಾಕಂದ್ರೆ ಇವತ್ತು ಹಳ್ಳಿಕಾರ್ ಎತ್ತನ್ನ ಕುದುರೆ ಜೊತೆ ಕಟ್ಟಿ ಓಡಿಸ್ತಾರೆ ಮಹಾರಾಷ್ಟ್ರಲ್ಲೆಲ್ಲ. ಸೊ ಆ ಫಾಸ್ಟ್ ನ ಗುರುತಿಸಿ ಇವತ್ತು ತಮಿಳ್ನಾಡಲ್ಲೂ ತುಂಬಾ ಚೆನ್ನಾಗಿ ರೂಲ್ ಮಾಡ್ತಾ ಇದೆ. ಇದರಲ್ಲಿ ಇದು ರೇಕ್ಲಾ ಗಾಡಿ ಅಂತ ಮೇಡಮ್. ಹೌದು ಮೇಡಮ್. ಇಲ್ಲಿ ಇದಕ್ಕೆಲ್ಲ ಕುಶಾಲ್ ಅಂತ ಬರುತ್ತೆ. ಅವತ್ತು ಇದು ಮದ್ವೆಗೆ ಒಂದು ನಮ್ಮ ತೀರಾ ಕ್ಲೋಸ್ ರಿಲೇಟಿವ್ ಮದ್ವೆ ಇದ್ರ ಮೇಲೆ ಮಾಡ್ದು, ಮೆರವಣಿಗೆ ಮಾಡಿಸ್ತು. ಅದಕ್ಕೋಸ್ಕರ ಸುಮ್ಮನೆ ಜಸ್ಟ್ ಫಿಟ್ ಮಾಡಿದೀನಿ, ನೆಟ್ ಬೋಲ್ಟ್ ಹಾಕಿ ತೆಗಿಬಹುದು ಮೇಡಮ್. ಇದು ರೇಕ್ಲಾ ಗಾಡಿಗೆ ಯೂಸ್ ಮಾಡುವಂತಹ ಒಂದು ಎತ್ತಿನ ಬಂಡಿ. ಇದು ರೇಕ್ಲಾ ಗಾಡಿ ಅಂತಾನೆ ಕರೀತಾರೆ. ಹೌದು ಮೇಡಮ್, ಹೌದು ರೇಕ್ಲಾ ಗಾಡಿ. ಸೊ ಬನ್ನಿ, ಆ ಕಡೆಗೂ ಒಂದಷ್ಟು ಎತ್ತಿನ ಬಂಡಿಗಳಿದೆ. ಸೊ ನೋಡೋಣ. ಸರ್ ಇದು ಬಯಲ್ಸೀಮೆ ಗಾಡಿ, ಬಯಲ್ಸೀಮೆ ಎತ್ತಿನ ಬಂಡಿ. ಇದು ಹೌದು, ಎತ್ತಿನ ಗಾಡಿ, ಟೈರ್ ಗಾಡಿ ಅಂತಾರೆ, ಕಬ್ಬಿಂಗ್ ಗಾಡಿ ಅಂತಾರೆ. ಇವಾಗ ಬೆಂಡ್ ಗಾಡಿ ಬಂದಿದೆ ಮಂಡ್ಯ ಕಡೆ ಎಲ್ಲ. ಇದು ಕಬ್ಬಿಂಗ್ ಗಾಡಿ. ನಮ್ಮ ಕಡೆ ಒಂದು ಏನೇ ಮೆಟೀರಿಯಲ್ ಏನಾರ ಹೊಲಕ್ಕೆ ಏನಾರ ತಗೊಂಡೋಗ್ಬೇಕು ಅಂದ್ರೆ ಇದೊಂದು ಯೂಸ್ ಮಾಡ್ತೀವಿ ಮೇಡಮ್. ಸೊ ಸಾಮಾನ್ಯವಾಗಿ ನೋಡಿರ್ತೀರಾ ಈ ಒಂದು ಎತ್ತಿನ ಬಂಡಿಯನ್ನು ಎಲ್ಲರೂ ಕೂಡ. ಸೊ ಬನ್ನಿ, ಆ ಕಡೆ ಒಂದು ಎರಡಿದೆ ನೋಡೋಣ. ಸೊ ಫಾರ್ಮ್ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ ಸರ್, ಎಲ್ಲೂ ಗಲೀಜಿಲ್ಲ.
ಇಲ್ಲ ನಮ್ದು ಇನ್ನೊಂದು ಇದಿದೆ ಕೊಟ್ಟಿಗೆ. ಇದು ಲೈಕ್ ಯಾವಾಗಲೂ ಸೀಸನ್ ಫುಲ್ ಕಂಪ್ಲೀಟ್ ವರ್ಷ ಪೂರ್ತಿ ಇಲ್ಲಿ ಇರ್ತದೆ. ಯಾಕಂದ್ರೆ ಮುಂದೆಗಡೆ ಗಾಣ ಇರುತ್ತೆ. ಒಳಗಡೆ ಒಂದು ಎತ್ತಿನ ಒಳಗಡೆ ಎತ್ತುಗಳನ್ನ ಕಟ್ಟೋದಕ್ಕೆ ಬೇರೆ ಕೊಟ್ಟಿಗೆ ಇದೆ. ಬಟ್ ಇಲ್ಲಿ ಗಾಣ ಇರೋದ್ರಿಂದ ಫ್ರೀಯಾಗಿ ಜಾಗ ಇರೋದ್ರಿಂದ ಯೂಶಲಿ ಕಟ್ಟಿ ಬಿಟ್ಟಿರ್ತಾರೆ, ಗಾಳಿ ಬೆಳಕು ಚೆನ್ನಾಗಿದೆ ಅಂತ. ಸೊ ಬಟ್ ನೀಟಾಗಿ ಇಟ್ಟಿದ್ದೀರಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮೂರನ್ನು ಕೂಡ ಇಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಒಂಥರ ಎಕ್ಸಿಬಿಷನ್ ಅಲ್ಲಿ ಇಟ್ಟಾಗಿ ಇಟ್ಟಿದ್ದಾರೆ. ಇಲ್ಲ ಇದು ರನ್ ಮಾಡ್ತೀವಿ. ಇದು ಆಕ್ಚುಲ್ ಆಗಿ ಇದು ಅವಾಗ ಓಡ್ತೀವಿ ಗಾಡಿನ. ಇದು ಇವೆರಡು ಅದೇ ಆಲ್ಮೋಸ್ಟ್ ತುಂಬಾ ಏಜ್ ಆಗಿದೆ ಮೇಡಮ್. ಇದು ನನ್ ತಿಳಿದ ಮಟ್ಟಿಗೆ ಒಂದು 60ರಿಂದ 70 ಇಲ್ಲ ಒಂದು 80-100 ವರ್ಷನೇ ಆಗಿದೆ ಅನ್ಕೊಳ್ಳಿ. ಆ ಕಡೆ ಗಾಡಿ ಅಂತೂ 100 ವರ್ಷ ಆಗಿದೆ ಅಂತ ಅನ್ಕೋತೀನಿ ನಾನು. ಇದು ಒಂದು 60-70 ವರ್ಷ ಆಗಿದೆ. ಇದು ನಮ್ ಸ್ನೇಹಿತರು ಕೊಟ್ಟಿದ್ದು. ಬೆಂಗಳೂರಲ್ಲಿ ಇತ್ತು ರಾಮಚಂದ್ರ ಅಂತ ಒಂದು ಊರಲ್ಲಿ. ಅವನ ಪ್ರೀತಿ ಒಂದು ಹಣ ಇದೊಂದು ಎತ್ತು ನಮ್ ತಾತಂದಿದೆ ನನ್ ಸ್ನೇಹಿತ ಕೊಟ್ಟಿದ್ದು. ಹಣ ಇದೊಂದು ಇಟ್ಕೊಳ್ಳಿ, ಅಲ್ಲಿಗೆ ನೀವೊಂದು ಚೆನ್ನಾಗಿರುತ್ತೆ ಅಂತ ಪೇಂಟ್ ಮಾಡಿಸಿ ಇಟ್ಟಿದೀನಿ ಮೇಡಮ್. ಇದು ಏನ್ ಗಾಡಿ ಸರ್? ಇದು ಬಂಡಿ ಅಂತ ಹೇಳ್ತಾರೆ ಮೇಡಮ್. ಬಂಡಿ ಲೈಕ್ ಮರದ ಗಾಡಿ ಅಂತಾರೆ, ಬಂಡಿ ಅಂತಾರೆ, ಆಮೇಲೆ ಎತ್ತಿನ ಗಾಡಿ ಅಂತಾರೆ. ಒಟ್ನಲ್ಲಿ ಮರದ ಗಾಡಿ ಅಂತ ಬಯಲುಸೀಮೆಯವರು ತುಂಬಾ ಯೂಸ್ ಮಾಡ್ತಾರೆ. ಇದು ಅದೇ ಮೇಡಮ್. ಇದು ಚಾಮರಾಜನಗರದಿಂದ ತರಿಸಿದ್ದು. ಹುಡ್ಗ ಇದ್ ಮಾಡ್ಕೊಟ್ಟಿದ್ದು ಚಾಮರಾಜನಗರದಿಂದ ಗಾಡಿ. ಇದು ಇವಾಗಲೂ ತುಂಬಾ ಜನ ಯೂಸ್ ಮಾಡ್ತಾರೆ. ನಮ್ ಕಡೆ ಹೊಲ ದೂರ ಇದ್ರೆ ತುಂಬಾ ಫಾಸ್ಟ್ ಆಗಿ ಹೋಗ್ಬಹುದು. ಪ್ಲಸ್ ಮರದ ಗಾಡಿ, ಎತ್ತಿನ ಬಂಡಿ ಟೈರ್ ಗಾಡಿನಲ್ಲಿ ಹೋಗೋದಕ್ಕಿಂತ ಈ ಮರ ಚಕ್ರದ ಗಾಡಿಗಳಲ್ಲಿ ಹೋಗೋ ಮಜಾನೇ ಬೇರೆ. ತುಂಬಾ ಚೆನ್ನಾಗಿ ಉಳ್ಳುತ್ತೆ. ಆಮೇಲೆ ಅಷ್ಟು ಇದು ಬರಲ್ಲ. ಶಿವಮೊಗ್ಗ ಕಡೆ ಎಲ್ಲ ನಾವು ಸಾಮಾನ್ಯವಾಗಿ ಈ ತರದ್ದು, ಮಲ್ನಾಡ್ ಕಡೆ ಎಲ್ಲ ಸಾಮಾನ್ಯವಾಗಿ ಈ ತರದ್ದು ಇರುತ್ತೆ. ಹೋದಾಗ ಒಂಥರ ಮಜಾನೇ ಬೇರೆ ಗಾಡಿಗಳಲ್ಲಿ. ತುಂಬಾ ಚಂದ ಅನ್ಸುತ್ತೆ. ಹೌದು, ಹಳೆ ಕಾಲದಲ್ಲಿ ಇದನ್ನ ಬಯಲುಸೀಮೆಲೆಲ್ಲ ಯೂಸ್ ಮಾಡೋರು. ಸೊ ಇದ್ರಲ್ಲಿ ಚಂದ ಗಾಡಿ ಮೇಲೆ ಹೋಗ್ತಾ ಇರೋ ಒಂದು ಖುಷಿ ಆಗುತ್ತೆ. ಅದು ಕಲ್ಲುಗಳ ಮೇಲೆ ಎತ್ತು. ಹೌದೌದು, ನೀವು ಎಂತ ಜಾಗ ಉಳಿಸ್ಕೊಂಡ್ ಬಂದ್ಬಿಡ್ಬೋದು ಯಾವ ಜಾಗದಲ್ಲೇ. ಆಮೇಲೆ ಟೈರ್ ಗಾಡಿಗಳಾದ್ರೆ ಸ್ವಲ್ಪ ಘಾಸಿ ಆಗುತ್ತೆ ಈ ಬದಾಗಿದ ಹಚ್ಬೇಕಾದ್ರೆ. ಇದರಲ್ಲಿ ಬೇಗ ಚೆನ್ನಾಗಿ ಯಾವ ಕಲ್ ಬೇಕಾದ್ರೆ ಒಳಸ್ಕೊಂಡು ಹೆಂಗ್ ಬೇಕಾದ್ರೆ ಬರ್ಬೋದು ಅಂತ ಒಂದು ಇದು ಮೇಡಮ್. ಇಲ್ಲೊಂದಿದೆ ಬನ್ನಿ, 100 ವರ್ಷ ಹಳೆ ಗಾಡಿ ಇದು. ತುಂಬಾ ಚೆನ್ನಾಗಿದೆ, ಬನ್ನಿ ನೋಡೋಣ. ಇದು ನಮ್ಮೂರಲ್ಲಿ ಇದ್ದಿದ್ದು, ನಮ್ಮೂರಲ್ಲಿ ಇದ್ದಿದ್ದು 100 ವರ್ಷ ಹಳೆ ಗಾಡಿ ಸರ್ ಇದು. ಇದ್ರ ಬಗ್ಗೆ ಇದನ್ನೆಲ್ಲ ತಂದು ಕಳೆದಿದೆ. ಹೌದು, ಇದನ್ನೆಲ್ಲ ಒಂದು ಯುಗ ಇದ್ ಕಳೆದಂಗೆ, ಒಂದು ಶತಮಾನ ಕಳೆದಂಗೆ ಇದನ್ನೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸಿದೀನಿ. ಈ ತಟ್ಟೆ ಈಟ ಎಲ್ಲ ಕಟ್ಸಿರೋದು ಇದನ್ನೆಲ್ಲ ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಸಿದೀನಿ. ಇನ್ ಮಿಕ್ಕಿದೆಲ್ಲ ಅದೇ ಇದೆ ಮೇಡಮ್. ಫುಲ್ ರಾಟೆ ಗೀಟ ಎಲ್ಲ ಹಳೆ ಇದೆ. ಇದು ನಮ್ಮೂರಲ್ಲಿ ಇಲ್ಲ, ಒಂದ್ಸಿಟಳ್ಳಿ ಅಂತ ಊರು, ನಮ್ದಿಲ್ಲ ಪಕ್ಕದಲ್ಲಿ ಊರಿದೆ. ಸೊ ನಮ್ಮೂರ್ದು ನಮ್ ತಾತಂದಿದ್ದು. ಯಾವ್ನಾರ್ದಾಗ ಓಡ್ಸಕ್ಕಂತೂ ಆಗಲ್ಲ, ಒಟ್ನಲ್ಲಿ ನಿಲ್ಸ್ಕೊಂಡಿದೀನಿ. ಖುಷಿ ಅದೊಂದು ಏನೋ ನೋಡಕ್ಕೆ. ಇಲ್ಲ ಡಿಸ್ಮೆಂಟಲ್ ಮಾಡಿ ಇಷ್ಟೊತ್ತು ಒಲೆಗೆ ಯಾವತ್ತು ಬೂದಿ ಆಗ್ಬಿಡೋದು. ಇರ್ಲಿ ಅಂತ ಹೇಳ್ಬಿಟ್ಟು ಮೇಡಮ್ ಇದೊಂದು ಹೊರಗಡೆ ಇನ್ನ ಒಂದಿದೆ ಗಾಡಿ. ಆಮೇಲೆ ಡಿಬೋಸ್ ಅವ್ರಿಗೆ ಒಂದು ಕೊಟ್ಟೆ, ಗಾಡಿ ಬೇಕು ಅಂದ್ರು. ಈಗ ನಿಮ್ಗೆ ಮತ್ತೆ ಫಾರ್ಮ್ ಇನ್ನೂ ಕಲೆಕ್ಷನ್ ಇಲ್ಲ ಮೇಡಮ್, ಒಂದು ಹುಬ್ಳಿಲಿ ಮಾಡಿಸ್ತಾ ಇದೀನಿ. ಅದು ಲೈಕ್ ಕಾರ್ವಿಂಗ್ ಮಾಡಿಸಿ ಕಂಪ್ಲೀಟ್ ಆಗಿ ಅದಕ್ಕೆ ಬ್ರಾನ್ಸ್ ಎಲ್ಲ ಹಾಕ್ಸಿ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದು ಮರ ಪ್ಯೂರ್ ಟೀಕಲ್ಲಿ ಮಾಡಿಸ್ತಾ ಇದೀನಿ. ನೋಡಿರ್ತೀರಾ ಅನ್ಸುತ್ತೆ ಒಂದ್ ಎತ್ತಿನ ಗಾಡಿಗಳು ಮಾಡಿಸಿ ಕಂಪ್ಲೀಟ್ ಆಗಿ ನಮ್ ಬೇಲೂರು ಹಂಪಿ ಇದೆಲ್ಲ ಇದನ್ನೆಲ್ಲ ಹಾಕ್ಸಿ ಮಾಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ. ಆಲ್ಮೋಸ್ಟ್ ಅರ್ಧ ರೆಡಿ ಆಗಿದೆ. ಅವನು ಒಂದು ವರ್ಷದಿಂದ ಕೊಡ್ತೀನಿ ಅನ್ನೋದಲ್ಲೇ ನಾನು ಕೇಳ್ತಾ ಇದೀನಿ, ಫಾಲೋ ಅಪ್ ಮಾಡ್ತಾ ಇದೀನಿ. ಮಾಡೋದೇ ಕಡಿಮೆ ಆಗ್ಬಿಟ್ಟಾವಲ್ಲ ಮೇಡಮ್, ಹ್ಯಾಂಡ್ ಕಾರ್ವಿಂಗ್ ಎಲ್ಲ ಮಾಡ್ಬೇಕಲ್ಲ. ಮೇಕೆಗಳು ಯಾವ ತಳಿ ಇದು ಮೇಡಮ್? ಇದು ಬಾರ್ಬರಿ ಅಂತ, ಲೈಕ್ ಇದು ನಾರ್ತ್ ಇಲ್ಲಿ ಚೆನ್ನಾಗಿ ಇದ್ ಮಾಡ್ತಾರೆ. ಮಥುರಾ ಅನ್ನೋ ಒಂದು ಜಾಗದಲ್ಲಿ ಬ್ರೀಡ್ ಮಾಡ್ತಾರೆ. ಇದನ್ನ ಆಸ್ಟ್ರೇಲಿಯನ್ ಬ್ರೀಡ್ ಅಂತಾರೆ, ಬಟ್ ಮಥುರಾ ಅಲ್ಲಿ ತುಂಬಾ ಚೆನ್ನಾಗಿ ಬ್ರೀಡ್ ಮಾಡಿ ಅಲ್ಲಿ ಇದಾಗಿರೋದು. ಸೊ ಸೇಮ್ ಒಳ್ಳೆ ಜಿಂಕೆ ನೋಡ್ದಂಗ ಆಗುತ್ತೆ ಮೇಡಮ್. ಜಿಂಕೆಗೆ ಕ್ರಾಸ್ ಆಗಿದೆ, ಬ್ರೀಡ್ ಆಗಿದೆ, ಇದಾಗಿದೆ ಅಂತ ಹೇಳ್ತಾರೆ. ಇದು ತಳಿ ಅಭಿವೃದ್ಧಿ ಆಗಿದೆ ಅಂತ. ಬಟ್ ಆದ್ರೆ ತುಂಬಾ ಚಂದ. ರೋಗ ರುಜಿನಗಳು ತೀರಾ ಕಡಿಮೆ ಇದಕ್ಕೆ. ಲೈಕ್ ಒಂದು ಕಾಯಿಲೆ. ಹೌದು ಮೇಡಮ್, ಸೇಮ್ ಒಂಥರ ಜಿಂಕೆ ತರನೇ ಬರುತ್ತೆ. ಹೌದು ಮೇಡಮ್, ಚೆನ್ನಾಗಿದೆ. ಹೌದೌದು, ಇಟ್ಕೊಂಡಿದ್ದೀರಾ? ಸೊ ಏನ್ ಬೆಲೆ ಸರ್ ಬಂದಿದ್ದು ಮೇಡಮ್? ಕಾಸ್ಟ್ ವೈಸ್ ಏನೇನೋ ಹೇಳ್ತಾರೆ, ಬಟ್ ನಾನು ಜಿಕೆಲಿ ವಸತಿ ಸ್ಟಾಲ್ ಹಾಕಿದ್ನಲ್ಲ, ಅಲ್ಲಿ ಪಕ್ಕದಲ್ಲಿ ಡಾಕ್ಟರ್ ಇದ್ರು, ತವಳಿ ಸಂದೀಪ್ ಅಂತ ಹೇಳ್ಬಿಟ್ಟು ಅವತ್ತು ನಾನು 15,000 ಕೊಟ್ಟಿದ್ದೆ ಅನ್ಸುತ್ತೆ. ಇಲ್ಲ ಇದು ಅದು ಪೇರು
ಅದು ನಮ್ಮನೆಗೆ ಬಂದು ಮರಿ ಹಾಕ್ತು. 15,000 ಕೊಟ್ಟು ತಗೊಂಡಿದ್ದೆ. ಬಟ್ ಅವರ ಕಾಸ್ಟ್ ಇದೆ ಮೇಡಮ್, ಚೆನ್ನಾಗಿದೆ ಕಾಸ್ಟ್. ಅವತ್ತು ಮರಿಗಳು ಬೇರೆ ತಳಿದು, ಬೇರೆ ತಾಯಿದು, ಅದು ಬೇರೆ ತಾಯಿದು ಒಂದ್ ಪೇರ್ ತಗೊಂಡಿದ್ದೆ. ಅದು ಇಲ್ಲಿ ಬಂದು ಮರಿ ಹಾಕಿದೆ. ಇವಾಗ ಲೈಕ್ ಇಲ್ಲ, ಇದು ಅಲ್ಲೇ ಪ್ರೆಗ್ನೆಂಟ್ ಆಗಿತ್ತು, ಇದು ಬಂದಿದ್ದ ತಕ್ಷಣ ಮರಿ ಹಾಕ್ತು. ಇವಾಗ ಅದು ಇದಾಗಿದೆ. ಇವಾಗ 3 ಮೇಡಮ್, ಇದು 3. ಸೊ ನನ್ನ ಹತ್ರ ಇವಾಗ ಬಂಡೂರ್ ಕುರಿಗಳು ಇದಾವೆ. ಇದ್ರ ಮಾರ್ಕೆಟಿಂಗ್ ಎಲ್ಲ ಇವಾಗ ನಮ್ ಕರ್ನಾಟಕದಲ್ಲಿ ಅಷ್ಟಿಷ್ಟ ಇಲ್ಲ ಅಲ್ವಾ? ಅಷ್ಟಿಲ್ಲ. ಬಟ್ ಅದು ಮೀಟ್ ತುಂಬಾ ಚಂದ. ಯಾಕಂದ್ರೆ ನೀವು ಗೂಗಲ್ ಮಾಡಿ ನೋಡಿ, ಪ್ಯೂರ್ ರೆಡ್ ಮೀಟ್ ಬರುತ್ತೆ. ಮೀಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಇದ್ರ ಬಗ್ಗೆ ಹೇಳ್ತಾರೆ, ಬಾರ್ಬರಿ ಗೋಡ್ದು. ಸೊ ನಾವೇನ್ ಮಾರಾಟಕ್ಕೇನು ಇಲ್ಲಿ ಮಾರಾಟ ಅನ್ನೋದು ಯಾವ್ದು ಇಲ್ಲ. ಬಟ್ ಅವ್ರು ಇದಕ್ಕೆ ನೀವು ಹೋಗ್ಬೋದು. ನಮ್ಮ ನಾಟಿ ತಳಿ ಯಾವ ತರ ಇದೆ, ತುಂಬಾ ಚೆನ್ನಾಗಿ ಮಾಂಸನೂ ಇದಾಗತ್ತೆ. ಪ್ಲಸ್ ರೆಡ್ ಮೀಟ್. ಆಮೇಲೆ ಒಂದು ರೋಗ, ಒಂದ್ ಕಾಯಿಲೆ, ರೋಗ ರುಜಿನಗಳು ಏನು ಬರಲ್ಲ. ಆ ತರ ಬ್ರೀಡ್ ಇದು ಮೇಡಮ್. ಸೊ ಚೆನ್ನಾಗಿದೆ. ಸೊ GKVK ನಲ್ಲಿ ತಗೊಂಡಂತಹ ಒಂದು ಇದು ಮೇಕೆಗಳು. ಸೊ ಬಾರ್ಬರಿ ತಳಿಯ ಒಂದು ಮೇಕೆಗಳು. ಸಾಮಾನ್ಯವಾಗಿ ಮಥುರಾ ಅಲ್ಲಿ ಈ ಬ್ರೀಡ್ ಅನ್ನ ಜಾಸ್ತಿ ಡೆವಲಪ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಜಿಂಕೆಗೆ ಕ್ರಾಸ್ ಆಗಿರುವಂತಹ ಒಂದು ಬ್ರೀಡ್ ಇದು. ಸೊ ನೋಡ್ತಾ ಇದ್ದೀರಾ, ಮುಖ ಅಂಡ್ ಕೊಂಬು ಎಲ್ಲ ಕೂಡ ಸೊ ಅದೇ ರೀತಿ ಇದೆ. ಕರ್ನಾಟಕದಲ್ಲಿ ಈ ಒಂದು ತಳಿ ಸ್ವಲ್ಪ ಕಡಿಮೆ ಇದೆ, ಇನ್ನೂ ಹೆಚ್ಚಾಗಿ ಪ್ರಚಲಿತವಾಗಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಮೇ ಬಿ ಇದ್ರ ಬಗ್ಗೆ ಅವೇರ್ನೆಸ್ ಬಂದು ಇದ್ರ ಬಗ್ಗೆ ಜನರಿಗೆಲ್ಲ ತಿಳಿದಾಗ ಮೇ ಬಿ ಈ ಒಂದು ತಳಿಯು ಕೂಡ ನಮ್ಮ ಒಂದು ರಾಜ್ಯದಲ್ಲಿ ಹೆಚ್ಚು ಪ್ರಚಲಿತವಾಗಬಹುದು. ಫಾರ್ಮಿಂಗ್ ಮಾಡಿದ್ರೆ ಒಂದು ಲಾಭದಾಯಕ ಇದೆ ಮೇಡಮ್. ಇದು ಕಡಿಮೆ ತಿನ್ನುತ್ತೆ, ಬಟ್ ಅದು ತುಂಬಾ ಫ್ಯಾಟ್ನಿಂಗ್ ಆಗುತ್ತೆ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಸೊ ಆತರ ಮೇಡಮ್. ಇದು ಮರಿ ನೋಡಿ, ಇದು ತೂಕ ಎಲ್ಲ ಚೆನ್ನಾಗುತ್ತೆ, ತೂಕ ಚೆನ್ನಾಗಿ ಬರುತ್ತೆ. ತುಂಬಾ ಶಾರ್ಟ್ ಬ್ರೀಡ್ ಮೇಡಮ್. ಆಮೇಲೆ ಅಷ್ಟೇ ಕಡಿಮೆ ಇದು ಲೈಕ್ ಯಾವ್ದು ಅಂದ್ರೆ ಸ್ಟಾಲ್ ಫೀಡಿಂಗ್ ಮಾಡ್ತಾರಲ್ಲ, ಲೈಕ್ ಕುರಿ ಫಾರ್ಮ್ ನ ಸ್ಟಾಲ್ ಫೀಡಿಂಗ್ ಅಲ್ಲಿ ಇದ್ ಮಾಡಿದ್ರೆ ಅವರು ಬೇಕಾದ್ರೆ ಓಪನ್ ಗ್ರೇಸಿಂಗ್ ಅವ್ರಿಗೆ ಅಷ್ಟು ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸ್ಟಾಲ್ ಫೀಡಿಂಗ್ ಅವ್ರಿಗೆ ತುಂಬಾ ಚೆನ್ನಾಗಿ ಪುಟ್ಟಾಗೆ ಚೆನ್ನಾಗಿರುತ್ತೆ. ಆಮೇಲೆ ಫ್ಯಾನ್ಸಿ ರೇಟ್ಗಳಿಗೆ ಹೋಗುತ್ತೆ ಮೇಡಮ್. ನಾನು ತಿಳಿದ ಮಟ್ಟಿಗೆ ಈ ಬಕ್ರೀದ್ ಇದಕ್ಕೆಲ್ಲ ತುಂಬಾ ಫ್ಯಾನ್ಸಿ ರೇಟ್ಗೆ ಮಾರ್ಬೋದು. ಕೇಳ್ತಾರೆ ಬಂದು, ನಮ್ಗೆ ಇಲ್ಲಿ ಹೈವೇ ಆಗಿರೋದ್ರಿಂದ, ಹೋಟ್ಲು ಇರೋದ್ರಿಂದ ಕೇಳ್ತಾರೆ, ಬಂದು ಕೊಡ್ತಾರೆ, ಕೊಡಲ್ಲ ಅಂತ. ಸೊ ಇದು ಪ್ರೆಗ್ನೆಂಟ್, ಇನ್ನೊಂದು ಮರಿ ಹಾಕತ್ತೆ, 2 ಮರಿ ಹಾಕತ್ತೆ ಅಂತ. ಸೊ ಬನ್ನಿ, ಅಲ್ಲಿ ಬನ್ನೂರು ಕುರಿಗಳಿದಾವೆ ಒಂದಷ್ಟು. ಸೊ ನೋಡೋಣ. ಹಂಗೆ ಇಟ್ಕೊಂಡು. ಸೊ ಬಾರ್ಬರಿ ತಳಿಯ ಒಂದು ಮೇಕೆ ತುಂಬಾ ಚೆನ್ನಾಗಿದೆ. ಫಾರ್ಮ್ ಮಾಡಿದ್ರೆ ಲಾಭದಾಯಕ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇಂಟ್ರೆಸ್ಟ್ ಇರೋರು ಯಾರಾದರೂ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ನೋಡೋಣ, ಇದ್ರ ಬಗ್ಗೆ ಯಾರಾದರೂ ಫಾರ್ಮ್ ಮಾಡಿದರೆ ಖಂಡಿತ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತಲೆ ಬಗ್ಸ್ಕೊಂಡು ಹೋಗಿ ಮೇಡಮ್. ಸ್ವಲ್ಪ ಇದಾಗಿದೆ, ಹಾಗೆ ಹೋಗಿ. ಸೊ ಇಲ್ಲೇ ಬನ್ನೂರು ಕುರಿಗಳಿದೆ. ಸೊ ಬನ್ನಿ ಸರ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಬನ್ನೂರು ಕುರಿಗಳಿದಾವೆ. ಕುರಿಗಳು ಒಂದು ಮೋಟರ್ ಎಲ್ಲ ಓಡ್ತಾ ಇದ್ದಾವೆ ಪಾಪ. ಸೊ ನೋಡ್ತಾ ಇದ್ದೀರಾ, ಬನ್ನೂರು ಕುರಿಗಳು ಹತ್ರ ಹೋದ್ರೆ ಎಲ್ಲ ಓಡೋಗ್ತವೆ ಪಾಪ. ಸರ್ ಏನ್ ಹೇಳ್ತೀರಾ? ಮೇಡಮ್ ಇದು ಬಂಡೂರು ಇದೆ, ಕ್ರಾಸ್ ಬ್ರೀಡ್ ಇದೆ. ಲೈಕ್ ಪ್ಯೂರ್ ಆಗಿರೋದು ಒಂದು 4 ಹೆಣ್ಣು ಮರಿ ಇದೆ. ಟಗರು ಒಂದ್ ಸ್ವಲ್ಪ ಬ್ರೀಡ್ ಅಲ್ಲಿ ಇಲ್ಲ, ಬೇರೆ ಟಗರುನ ಇವಾಗ ತಂದು ಇದ್ ಮಾಡ್ಬೇಕು. ಎಲ್ಲ ಇನ್ ಬ್ರೀಡಿಂಗ್ ಆಗುತ್ತೆ, ಎಲ್ಲ ಅದ್ರಲ್ಲೇ ಮರಿಗಳು ಆಗಿ. ಇಲ್ಲ ಮೇಡಮ್, ಇಟ್ಕೊಂಡಿದೀನಿ, ಕೊಡಲ್ಲ. ಸೊ ನಮ್ಗೆ ಅದು ಅವಾಗ ಯೂಸ್ ಮಾಡಕ್ಕೆ ಇದ್ ಮಾಡ್ಕೋತೀವಿ, ಜಾತ್ರೆಗೆ ಕುಯ್ಕೊಳಕ್ಕೆ, ಅದಕ್ಕೆ ಇದಕ್ಕೆ ಇದಾವೆ ಮೇಡಮ್ ಎಲ್ಲ ಮರಿಗಳು. ಎಲ್ಲ ಮಿಕ್ಸ್ ಎಲ್ಲ ಇದೆ. ಸೊ ಹೋಟೆಲ್ದು ವೇಸ್ಟ್ ಪ್ಲಸ್ ದನ ಬಿಟ್ಟಿರೋ ಹುಲ್ಲು, ಆ ವೇಸ್ಟ್ ಅಲ್ಲಿ ಆರಾಮಾಗಿದಾವೆ ಮೇಡಮ್, ಮೈಕೊಂಡಿದ್ದಾವೆ ಮೇಡಮ್. ಸೊ ಒಂಥರ ಚೆನ್ನಾಗಿದೆ ಇವ್ರ ಫಾರ್ಮ್ ನಲ್ಲಿ. ಹಸು, ಕರ, ದನ, ಈ ಕಡೆ ಮೇಕೆ, ಈ ಕಡೆ ಕುರಿ, ಕೋಳಿಗಳು ಇದೆ ಅನ್ಸುತ್ತೆ. ಕೋಳಿಗಳು ಇದಾವೆ, ಇನ್ನೊಂದಷ್ಟು ಬಾತುಕೋಳಿಗಳು ಬರ್ಬೇಕೇನೋ. ಆಲ್ಮೋಸ್ಟ್ ಎಲ್ಲ ಇದಾವೆ ಫಾರ್ಮ್ ನಲ್ಲಿ. ಸೊ ತುಂಬಾ ಒಂಥರ ಚೆನ್ನಾಗಿ ಅನ್ಸುತ್ತೆ ಎಲ್ಲ ಪ್ರಾಣಿಗಳನ್ನ ನೋಡಿದಾಗ. ಫಾರ್ಮ್ ನಲ್ಲಿ ತುಂಬಾ ಖುಷಿ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಬಿಟ್ಟಿದೀವಿ, ಪುಂಗ್ನೂರ್ ಕೂಡ ಇದೆ. ಸೊ ಪುಂಗ್ನೂರ್ ಹಸುವನ್ನ ಕೂಡ ನೋಡೋಣ ಬನ್ನಿ. ಸೊ ಇದು ಸರ್ ಪುಂಗ್ನೂರು ಪ್ಯೂರಾ ಮತ್ತೆ ಕ್ರಾಸಿಂಗ್ ಸರ್? ಪ್ಯೂರ್ ಮೇಡಮ್, ಪ್ಯೂರ್ ಪುಂಗ್ನೂರ್. ಇದು ನಮ್ಮ ಹುಡುಗಂದು
ಇವನೊಂದು ಹಿಂಸೆ ಮೇಲೆ ಇದು ತಂದಿರೋದು ಕಿರಣ್ ಅಂತ ಎಲ್ಲ ಎತ್ಕೊಳ್ಳೆಲ್ಲ ಇವನೇ ನೋಡ್ಕೊಳ್ಳೋದು ಹತ್ರಕ್ಕೆ. ಆಮೇಲೆ ನೀವು ಕ್ರಾಸಿಂಗ್ಗೆ ಯಾವುದೇ ಕ್ರಾಸಿಂಗ್ ಮಲೆನಾಡು ಗಿಡ್ಡ ಆಗಲಿ ಪುಂಗ್ನೂರ್ಗಾಗಲಿ ಯಾರಾದರೂ ಬರ್ಬೋದು. ಇವಂದೇ ಇನ್ಚಾರ್ಜು. ನಂಬರ್ ಹೇಳುವ ಹೇಳಿ ಬಾ ಮುಂದೆ ಬಾ ಬಾ ಕಡೆ ಬಾರ ಕಡೆ ಬಾ ಮುಂದೆ ಬಾ ಅದು ಬಿಡು ಅದನ್ನ ಮುಂದೆ ಬಂದ್ಬಿಡು. ಇಲ್ಬಾ ಇಟ್ಕೊಂಡು ನೋಡ್ಕೊಂಡು ಹೇಳ. ಸೊ ಕ್ರಾಸಿಂಗ್ ಅಂದ್ರೆ ಇವಾಗ ಯಾವ್ದು ಪುಂಗನೂರು ಆಗಿರ್ಬೋದು ಮಲೆನಾಡು ಗಿಡ್ಡ ಆಗಿರ್ಬೋದು ಹೌದು ಕ್ರಾಸಿಂಗ್ ಮಾಡಿಸ್ತೀರಾ? ಕ್ರಾಸಿಂಗ್ ರೆಡಿ ಇದೆ. ಆಮೇಲೆ ತುಂಬ ಜನ ಮಂಡ್ಯ ಕಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ಮಂಡ್ಯ ಹಾಸನ ಕಡೆ ಅರ್ಕಲಗೂಡವರೆಲ್ಲ ಬರ್ತಾ ಇದ್ದಾರೆ ಪುಂಗನೂರು ತಳಿ ಇದೆ ಅಂತ ಹೇಳಿ. ಸೊ ಮೀಟಿಂಗಲ್ಲಿ ತುಂಬ ಚೆನ್ನಾಗಿ ಪಾಸ್ ಆಗ್ತಾ ಇದೆ ಮೇಡಮ್. ಸೊ ಎಲ್ಲ ಕನ್ಸೀವ್ ಆಗಿದ್ದಾವೆ. ಸೊ ನಾನು ಆಲ್ಮೋಸ್ಟ್ ಫೋನ್ ತೆಗೀನಿಲ್ಲ ಅಂದ್ರೂ ನಮ್ಮ ಹುಡುಗ ಇರ್ತಾನೆ, ಇವಂದೇ ಇನ್ಚಾರ್ಜು. ಇವ್ ನಿಮಿಷ ಮೇಲೆ ತಂದಿರೋದು ಯಾವುದೋ ಪುಂಗನೂರು ಇದು ಊರಿನ. ನಮ್ಮ ಹತ್ರ ಹಸು ಇದೆ, ಒಂದು ಹಸು ಇದೆ. ಅದೇ ಆಲ್ಮೋಸ್ಟ್ ಒಂದು 8 ವರ್ಷದಿಂದ ಹಸು ಇದೆ. ಸೊ ಇದು ಬೇರೆ ತಳಿ, ನಮ್ಮ ಹಸು ಕರುವಲ್ಲ, ಇದು ಬೇರೆ ಕಡೆಯಿಂದ ತಂದಿದ್ದು ಆಂಧ್ರದಿಂದ. ಸೊ ಅದರಿಂದ ಮೀಟಿಂಗಿಗೆ ತುಂಬ ಚೆನ್ನಾಗಿದೆ. ಇವನು ಕಿರಣ್ ಅಂತ, ಇವನು ಇರ್ತಾನೆ ಯಾವಾಗ ಎನಿ ಟೈಮ್ ಇವನು ಮೊಬೈಲ್ ಕೈಯಲ್ಲೇ ಇರ್ತೇನೆ ಕೈಯಲ್ಲಿ. ಸೊ ಅದರಿಂದ ಇವನು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡ್ತಾರೆ, ಅಡ್ರೆಸ್ ಹೇಳ್ತಾನೆ, ಬಂದು ಬೇಕಾರೆ ಕ್ರಾಸ್ ಮಾಡಿಸ್ಕೊಂಡು ಹೋಗ್ಬೋದು. 63163197. ಸೊ ಇದು ಅವನ ನಂಬರ್. ಪುಂಗನೂರು ಓರಿ ಇದು. ಯಾರಾದರೂ ನಿಮ್ಮ ಒಂದು ಹಸುಗಳಿಗೆ ಕ್ರಾಸಿಂಗ್ ಮಾಡಿಸ್ಬೇಕು ಅಂದರೆ ಪುಂಗನೂರು ಆಗಿರ್ಬೋದು ಮಲೆನಾಡು ಗಿಡ್ಡ ಆಗಿರ್ಬೋದು, ಸೊ ಈ ರೀತಿಯಾದಂತಹ ಶಾರ್ಟ್ ಬ್ರೀಡ್, ಡ್ವಾರ್ಫ್ ಬ್ರೀಡ್ಸು, ಶಾರ್ಟ್ ಬ್ರೀಡ್ ಏನಿರುತ್ತೆ ಅದಕ್ಕೆ ನಿಮ್ಮ ಒಂದು ಹಸುಗಳಿಗೆ ಕ್ರಾಸಿಂಗ್ ಮಾಡಿಸ್ತೀರಾ ಅಂತಂದರೆ ನೀವು ಇಲ್ಲಿ ಕರ್ಕೊಂಡು ಬರ್ಬೋದು. ಸೊ ಕಿರಣ್ ಇರ್ತಾನೆ ಯಾವಾಗಲೂ ಕೂಡ ಫಾರ್ಮ್ನಲ್ಲಿ. ಸೊ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಕಾಲ್ ಮಾಡಿ ನಿಮ್ಮ ಹಸುಗಳನ್ನ ಏನಾದರೂ ಕರ್ಕೊಂಡು ಬರಬೇಕು ಅಂದರೆ ಕರ್ಕೊಂಡು ಬನ್ನಿ. ಈ ಫಾರ್ಮ್ ಇರುವಂಥದ್ದು ಹಿರಿಸಾವೆನಲ್ಲಿ ಮೇನ್ ರೋಡ್ನಲ್ಲೇ ಇದೆ, ಹೈವೇನಲ್ಲೇ ಇರುವಂತಹ ಒಂದು ಫಾರ್ಮ್ ಇದು. ಸೊ ಅಡ್ರೆಸ್ನೂ ಕೂಡ ನಿಮಗೆ ತಿಳಿಸ್ತಾನೆ. ಸೊ ಯಾರಾದರೂ ಕರ್ಕೊಂಡು ಬರೋದಿದ್ರೆ ಖಂಡಿತವಾಗ್ಲೂ ಕರ್ಕೊಂಡು ಬರ್ಬೋದು, ಕ್ರಾಸ್ ಮಾಡಿಸ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಮಲೆನಾಡು ಗಿಡ್ಡಾಗೆಲ್ಲ ಸಮೇನೆಲ್ಲ ಕೊಡ್ಸೋರು ಅದು ತುಂಬ ನಿಲ್ತಾಲ ಅಂತ ಕಂಪ್ಲೇಂಟ್ಸ್ ಇದೆ. ಸೊ ನಮ್ಮ ಈ ಊರಿಗೆ ಆರಾಮಾಗೆ ಕ್ರಾಸ್ ಮಾಡಿಸ್ಕೊಂಡು ತುಂಬ ಜನ ಫಲ ಅನುಭವಿಸ್ತಾ ಇದ್ದಾರೆ. ಸೊ ಈಗ ಮತ್ತೆ ಪುಂಗನೂರು ಏನಾದರೂ ತರುವಂತಹ ಪ್ಲಾನ್ ಇದೆಯಾ ಸರ್? ಈಗ ಲಾಸ್ಟ್ ಟೈಮ್ ಇದ್ದಂಥದ್ದು ದರ್ಶನ್ ಸರ್ ಅವ್ರಿಗೆ ಕೊಟ್ಟು. ಹೌದೌದು, ಡಿ ಬಾಸ್ ಅವ್ರು ಕೊಟ್ಟಿದ್ದೀನಿ ಒಂದು ಪೇರು. ಸೊ ನಂದೇನು ಅಂದರೆ ಮೇಡಮ್, ಇದು ಊರಿಗಳು ಅಂತ ಅಲ್ಲ, ನಮ್ಮನೇಲಿ ಹುಟ್ಟಿದ ಕರುಗಳವು ಎರಡನ್ನೂ ಜೊತೆ ಮಾಡಿದ್ದೆ. ಹಸು ಇದೆ, ಈ ಸತಿ ಫಲ ಆಗಿದೆ, ಅದನ್ನು ಇನ್ನೇನು ಕರು ಹಾಕುತ್ತೆ. ಸೊ ತರಬೇಕು ಮೇಡಮ್, ಅದೊಂದು ಮಾಡಬೇಕು ಅಂತ ಆಸೆ ಇದೆ. ಯಾಕೆಂದರೆ ಡಿ ಬಾಸ್ ಅವ್ರಿಗೆ ಅದು ಕೊಟ್ಟಾದ್ಮೇಲೆ ಲೈಕ್ ತುಂಬ ಜನ ನನಗೆ ನಮಗೂ ಬೇಕು ಪುಂಗನೂರು ಅಂತ ನನ್ನ ಹತ್ರ ಕೇಳ್ತಾರೆ. ಬಟ್ ನಾನು ಪುಂಗನೂರು ಬ್ರೀಡ್ ಮಾಡಲ್ಲ, ಬಟ್ ಕೇಳ್ತಾರೆ. ಮುಂದಿನ ದಿನದಲ್ಲಿ ನಾನು ಅದು ಪುಂಗನೂರ್ದು ಒಂದು ಪ್ಯೂರ್, ಇವತ್ತೇನು ಆಂಧ್ರಲ್ಲಿ ಮಿನೇಚರು, ಡ್ವಾರ್ಫು, ಪೌನಿ ಎಲ್ಲ ಸಿಗ್ತಾ ಇದೆಯಲ್ಲ, ಆ ಥರ ಡಿಫ್ರೆನ್ಶಿಯೇಟ್ ಮಾಡಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಬೋನಿದು ಅದೆಲ್ಲ ಆಂಧ್ರಲ್ಲಿ ಏನು ಸಿಗಬೇಕು ನಾವು ಮಾಡೋಣ ಅಂತ ಹೇಳಿ ಒಂದು ಕರ್ನಾಟಕದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ 3 ಥರ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಒಂದು ಪುಂಗನೂರು, ಮಿನೇಚರು, ಡ್ವಾರ್ಫು, ಅದೇ ಬೋನಿ, 3 ಟೈಪ್ಸು ಮನೇಲಿ ಇಟ್ಕೊಳ್ಳೋಕ್ಕೆ. ಇವತ್ತು ಬೆಂಗಳೂರು ಜನನು ತುಂಬ ಇದಾಗಿ ನಾವು ಮನೆಯೊಳಗೆ ಇಟ್ಕೊಳ್ತೀವಿ, ಮನೆಯಲ್ಲಿ ಸಾಕೊಳ್ತೀವಿ ಸರ್, ಹೇಳ್ತಾ ಇದ್ದಾರೆ. ಹೌದು, ಇದು ಪ್ಯೂರ್ ಪುಂಗನೂರು ಬರುತ್ತೆ, ಡ್ವಾರ್ಫ್ ಅಲ್ಲ, ಇದು ಮಿನೇಚರ್ ಕ್ರೇಚರ್ ಅಲ್ಲ, ಇದು ಪ್ಯೂರ್ ಪುಂಗನೂರು ಹೋರಿ. ಹೌದು, ಇದರಲ್ಲಿ ಆಮೇಲೆ ಈ ತಳಿ ಏನು ನನ್ನ ಹತ್ರ ಫೀಮೇಲ್ ಇದೆ, ಅದರಲ್ಲಿ ನನಗೆ 1.5 ಇಂದ 2 ಲೀಟ್ರ್ ಹಾಲು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಆದರೆ ಡ್ವಾರ್ಫ್ ಮಿನೇಚರ್ಸಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, ಪೆಟ್ಟಾಗಿ ಸಾಕೋಬೋದು ಮನೆಯಲ್ಲಿ. ಸೊ ಬ್ರೀಡಿಂಗ್ ಪರ್ಪಸ್ ಅಲ್ಲ, ಬ್ರೀಡಿಂಗ್ ಪರ್ಪಸ್ ಅಂದರೆ ಇದು ಈ ಥರ. ಓಕೆ, ಸೊ ನೋಡಿದ್ರಲ್ಲ ಸಂದೀಪ್ ಸರ್ ಅವರ ಒಂದು ಫಾರ್ಮ್. ಸೊ ತುಂಬ ಚೆನ್ನಾಗಿದೆ. ಹಳ್ಳಿಕಾರ್ ಓರಿಗಳ ಜೊತೆಯಲ್ಲಿ ಪುಂಗನೂರು ಹಸು, ಪುಂಗನೂರು ಹೋರಿ, ಈ ಕಡೆ ಮೇಕೆ, ಕುರಿಗಳು, ಕೋಳಿಗಳು ಎಲ್ಲ ಕೂಡ ಇರುವಂತಹ ಒಂದು ಸಮೃದ್ಧಿಯಾಗಿರುವಂತಹ ಒಂದು ಫಾರ್ಮ್. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಫಾರ್ಮಿಗೆ ಬಂದಾಗ. ಸೊ ಹೋರಿಗಳು ಕೂಡ ಇನ್ನೇನೆಲ್ಲ ಜಾತ್ರೆಗೆ ರೆಡಿ ಆಗ್ತಾ ಇದ್ದಾವೆ, ಕೂಟಗಳೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೋಪ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ನಮ್ಮ ರೈತರಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ. ಟೇಕ್ ಕೇರ್, ಬೈ ಬಾಯ್. ಥ್ಯಾಂಕ್ ಯು.